ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಮೀಶೋಯಿಂದ ಸುಮಾರು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದೆ. ಎಲ್ಲ ಒನ್ ಬೈ ಒನ್ ಬಂದ್ಬಿಡ್ತು. ಹಬ್ಬದ ಹಿಂದಿನ ದಿವಸ ಮತ್ತು ಹಬ್ಬದ ದಿವಸನೂ ಒಂದೆರಡು ಬಂತು. ಎಲ್ಲ ಸೇರಿಬಿಟ್ಟು ಒಂದು ವ್ಲಾಗ್ ಮಾಡಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ವ್ಲಾಗ್ ಹಾಕ್ತಾಯಿದ್ದೀನಿ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಶೇರು, ಲೈಕು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಒಂದು ಮರೂನ್ ಕಲರ್ದು ಒಂದು ಬ್ಲೌಸ್ ಆರ್ಡ್ರ್ ಮಾಡಿದೆ. ನಂತರ ಒಂದು ಗೋಲ್ಡನ್ ಕಲರ್ದು ಸ್ಯಾರಿ ಇತ್ತು, ಅದಕ್ಕೋಸ್ಕರ ಆರ್ಡ್ರ್ ಮಾಡಿದೆ. ಇದು ಹಬ್ಬದ ಹಿಂದಿನ ದಿವಸ ಬಂದಿತ್ತು, ಅದಕ್ಕೆ ಹಬ್ಬದ ದಿವಸನೇ ಈ ಬ್ಲೌಸ್ನ ಹಾಕ್ಕೊಂಡಿದ್ದೆ. ನನ್ನ ಹಿಂದಿನ ವ್ಲಾಗಲ್ಲಿ ನಿಮಗೆ ಹಬ್ಬದ ದಿವಸ ಹಾಕ್ಕೊಂಡಿದ್ದು ಸ್ಯಾರಿ ವಿತ್ ಬ್ಲೌಸ್ ಹಾಕ್ಕೊಂಡಿದ್ದು ನಿಮಗೆ ಸಿಗುತ್ತೆ. ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ಹೋಗಿ ಚೆಕ್ ಮಾಡಿ. ಒಂಥರ ಚಮ್ಕಿ ವರ್ಕ್ ಥರ ಇದೆ ಮತ್ತು 3/4 ಇದೆ. ಬ್ಲೌಸು ಕೈಗಳ ಮೇಲೂ ಚಮ್ಕಿ ವರ್ಕ್ ಕಾಣ್ಬೋದು. ಪ್ರೀಟಿಯಾಗಿ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು. ಇದು ನಾನು ಆರ್ಡ್ರ್ ಮಾಡಿ ನೋಡಿದಾಗ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಂದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮುಂದೆನೂ ವರ್ಕ್ಗಳು ಮಾಡಿದ್ದಾರೆ, ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಿಂದೆ ಕೂಡ ಬ್ಯಾಕಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ. ತೋಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 3/4 ಇರೋವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸಣ್ಣ ಇದ್ದವರಿಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀನಿ. ಬ್ಯಾಕಲ್ಲಿ ಕೂಡ ಅದೇ ಚಮ್ಕಿ ವರ್ಕೆ ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿ ಬರುತ್ತೆ ಈ ಪ್ರಾಡಕ್ಟ್ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಸೈಜ್ ಕೂಡ ನಂಗೆ ಕರೆಕ್ಟಾಗಿ ಆಗ್ತಾಯಿತ್ತು. ನೀವು ನೋಡ್ತಾ ಇದ್ದೀರಾ XL ತರಿಸಿದೆ ನಾನು. ನಿಮ್ಗಲ್ಲಿ ಸೈಜ್ ಕೂಡ ಅವೈಲಬಲ್ ಇದೆ. ಈ ವಿಡಿಯೋ ಅಂದರೆ ಈ ಕ್ಲಿಪ್ಪಿಂಗ್ ಮುಗ್ದಿದ ತಕ್ಷಣ ಅದರ ಎಂಡಲ್ಲಿ ನಿಮಗೆ ಯಾವ್ಯಾವ ಪ್ರಾಡಕ್ಟು, ಅದು ಎಷ್ಟು ಬೆಲೆ, ಅದು ಎಷ್ಟು ಕಲರಲ್ಲಿ ಅವೈಲಬಲ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಕ್ಲಿಪ್ಪಿಂಗ್ನ ಹಾಕ್ಬಿಟ್ಟಿರ್ತೀನಿ. ಇದು ನೋಡಿ ಹಬ್ಬದ ದಿವಸ ಹಾಕ್ಕೊಂಡಿದ್ದು ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಲೂಸ್ ಅಂತ ಅನ್ನಿಸ್ತು, ಆದರೆ ಇರಲಿ ಅಂತ ಅಂದ್ಕೊಂಡೆ ನಾನು. ಆದರೆ ತುಂಬ ಟೈಟಾಗಿದ್ದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಗೋಲ್ಡನ್ ಕಲರ್ ಸ್ಯಾರಿಗೆ ಮಾತ್ರ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಇಷ್ಟು ಕಲರ್ಸಲ್ಲಿ ಅವೈಲಬಲ್ ಇದೆ. 278 ರೂಪಾಯಿ ಅಷ್ಟೇ. ಅದು ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ತರಿಸ್ಕೊಳ್ಳಿ. ಇದು ನಿಜವಾಗ್ಲೂ ಸ್ಪಾನ್ಸರರ್ ವೀಡಿಯೋಸ್ ಅಲ್ಲ, ನನಗೆ ಪರ್ಸ್ನಲ್ ಇಷ್ಟ ಆಗಿದೆ, ಅದಕ್ಕೋಸ್ಕರ ತರಿಸಿರೋದ್ದೀನಿ. ಇದು ಒಂದು ಟ್ರಾವೆಲಿಂಗ್ ಕಿಟ್ ಅಂತಲೇ ಹೇಳಬೇಕು. ಲೇಡೀಸಿಗೆಲ್ಲ ಸ್ವಲ್ಪ ಎಲ್ಲಾದರೂ ಟ್ರಾವೆಲಿಂಗ್ ಹೋದಾಗ ಇನ್ನರ್ ವೇರ್ಸು ಅದೆಲ್ಲ ತೊಗೊಂಡು ಹೋಗೋದು, ಅದೆಲ್ಲ ಹ್ಯಾಂಡ್ಲ್ ಮಾಡೋದು ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ. ಅದಕ್ಕೆ ನಾನು ಇದು ಒಂದು ಚೆನ್ನಾಗಿರೋದು ಒಂದು ಬ್ಯಾಗ್ ಆರ್ಡ್ರ್ ಮಾಡಿದ್ದೀನಿ. ಇನ್ ಕೇಸ್ ನಾವೆಲ್ಲಾದರೂ ಹೊರಗಡೆ ಹೊರಟಾಗ ನಾವು ಹಿಡ್ಕೊಂಡು ಓಡಾಡಿದಾಗ ನಮಗೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಈ ಥರದ್ದು ಒಂದು ಬ್ಯಾಗ್ ಇದ್ದರೆ ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನು ಹಿಡ್ಕೊಂಡು ಹೋದರೆ ಯಾರಾದರೂ ಇನ್ನರ್ ವೇರ್ಸ್ ಬಾಕ್ಸನ್ನು ಅಂತ ಅಂದ್ಕೊಳ್ಳಲ್ಲ. ಅದಕ್ಕೆ ಆರ್ಡ್ರ್ ಮಾಡಿದೆ. ಇಲ್ಲಿ ಮೇಲ್ಗಡೆ ಸ್ವಲ್ಪ ಒಂದು ಪ್ಯಾಕೆಟ್ ಥರ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ನೀವು ಇನ್ನರ್ ವೇರ್ಸ್ನ ಇಟ್ಕೋಬೋದು. 4ರಿಂದ 5 ಇನ್ನರ್ ವೇರ್ಸ್ ಆರಾಮಾಗಿ ಇಟ್ಕೋಬೋದು. ಇಲ್ಲೊಂದು ಒಂದು ಪರ್ಸ್ ಥರ ಕೊಟ್ಟಿದ್ದಾರೆ. ಅಲ್ಲಿ ಇನ್ ಕೇಸ್ ನಿಮ್ಗೇನಾದರೂ ಎಕ್ಸ್ಟ್ರಾ ಐಟಮ್ಸ್ ಬೇಕು ಅಂತ ಹೇಳಿದ್ರೆ, ಇನ್ ಕೇಸ್ ಪ್ಯಾಡು ಆ ಥರದ್ದು ಏನಾದರೂ ನಿಮ್ಮ ಪರ್ಸ್ನಲ್ಸ್ ಏನಾದರೂ ಇದ್ದರೆ ಅಲ್ಲಿ ಇಟ್ಕೋಬೋದು. ಇದು ಬ್ರಾಗಳಿಗಂತೂ ಮಾಡಿಸಿದ್ದು ಅಂತಲೇ ಹೇಳ್ಬೋದು. 4ರಿಂದ 5 ಜೊತೆ ಬ್ರಾನ ನೀವು ಆರಾಮಾಗಿ ಇದರಲ್ಲಿ ಕ್ಯಾರಿ ಮಾಡ್ಬೋದು. ನೀವೆಲ್ಲಾದರೂ ಹೊರಗಡೆ ಹೊರಟಾಗ ನೋಡಿ ಈ ಥರದ್ದು ಒಂದು ಬ್ಯಾಗಲ್ಲಿ ಇಟ್ಕೊಂಬಿಟ್ರೆ ಆರಾಮಾಗಿರುತ್ತೆ. ನನಗೆ ಬೇಕಾಗಿತ್ತು ಇದು, ಅದಕ್ಕೆ ತರಿಸಿದ್ದೀನಿ. ಇದು ಸ್ವಲ್ಪ ಪ್ರೈಸ್ ಜಾಸ್ತಿ, ವರ್ತ್ ಕಮ್ಮಿ ಅಂತ ಅನ್ನಿಸ್ತು. ಇನ್ ಕೇಸ್ ಅದೊಂದಕ್ಕೆ ಅಂತಲೇ ಹೊರಗಡೆ ಹೋಗೋಕ್ಕಾಗಲ್ಲ. ನಾನು ಅದು ಸರ್ಚ್ ಮಾಡ್ತಾ ಇದ್ದಾಗ ಸಿಕ್ತು, ಅದರಿಂದ ನಾನು ತರಿಸ್ಕೊಂಡೆ. ಇನ್ ಕೇಸ್ ನಾನು ಇದಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀನಿ ಅಂತ ಹೇಳಿದ್ರೆ ಒಂದು 3 ಸ್ಟಾರ್ ಕೊಡ್ಬೋದು ಅಂತ ಅನ್ಕೋತೀನಿ. ಅದರದ್ದು ಪ್ರೈಸ್ ಕೂಡ ಅಲ್ಲೇ ಮೆನ್ಷನ್ ಮಾಡಿದ್ದೀನಿ. ಅದರಲ್ಲಿ ಇನ್ನು ಸ್ವಲ್ಪ ಡಿಫ್ರೆಂಟ್ ಕೂಡ ಇದೆ, ಯಾರಿಗಾದರೂ ಬೇಕಿದ್ರೆ ತರಿಸ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ ಸ್ಯಾರಿ ಕವರ್ನ ಆರ್ಡ್ರ್ ಮಾಡಿದ್ದೀನಿ. ಇದರಲ್ಲಿ 1-2 ಅಥವಾ 1ರಿಂದ 2 ಇನ್ ಕೇಸ್ ಏನಾದರೂ ಸ್ಯಾರಿ ಏನಾದರೂ ಸಿಲ್ಕ್ ಸ್ಯಾರಿ ಆ ಥರ ಏನಾದರೂ ಆದರೆ 1-3 ಸ್ಯಾರಿ ಹಿಡಿಸುತ್ತೆ. ನನಗೆ ಈ ಥರದ್ದು ಬೇಕಾಗಿತ್ತು, ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬೇಕು. ವ್ಯಾಲ್ಯೂ ಫಾರ್ ಮನಿ. ಯಾರಾದರೂ ಇನ್ ಕೇಸ್ ಇಷ್ಟ ಇದ್ದರೆ ತರಿಸ್ಕೊಳ್ಳಿ. ನನಗೆ ಸ್ಯಾರೀಸ್ದೆಲ್ಲ 1-2 ಮಾತ್ರನೇ ಇಟ್ಕೊಳ್ಳೋ ಅಂಥ ಸ್ಯಾರೀಸ್ ಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಬ್ಯಾಗ್ ಥರದ್ದೆಲ್ಲ ಬರುತ್ತೆ, ಅದಕ್ಕಿಂತ ವಾರ್ಡ್ರೋಬ್ಸಲ್ಲಿ ಇಟ್ಕೊಳ್ಳೋದು ಬೆಸ್ಟು. ಅದರಲ್ಲಿ ಒಂದು ತೆಗೆದ್ರೆ ಎಲ್ಲದೂ ಮೆಸ್ಸಿ ಆಗುತ್ತೆ. ಇದಾದರೆ 2-3 ಸ್ಯಾರಿನ ಆರಾಮಾಗಿ ಇಟ್ಕೋಬೋದು. ಈ ಕಂಚಿ ಸ್ಯಾರಿ, ರೇಷ್ಮೆ ಸ್ಯಾರಿದಾದರೆ 2 ಇಲ್ಲಾಂದರೆ 1 ನೀಟಾಗಿ ಇಟ್ಕೊಳ್ಳೋದಾದರೆ 1 ಮಾತ್ರನೇ ಇಟ್ಕೊಳ್ಳೋಕ್ಕಾಗುತ್ತೆ ವಿತ್ ಬ್ಲೌಸು. ಅದರಿಂದ ಇದನ್ನು ತರಿಸಿದ್ದೀನಿ. ಇದು ಕೂಡ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ತೀನಿ. ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ಆರಾಮಾಗಿ ಇದು ತರಿಸ್ಕೋಬೋದು. ಇದು ಸೆಟ್ ಆಫ್ 3 ಬರುತ್ತೆ. ಇನ್ ಕೇಸ್ ಯಾರಿಗಾದರೂ ಬೇಕು ಅಂದರೆ ತರಿಸ್ಕೊಳ್ಳಿ. ಇದರ ರೇಟಿಂಗ್ ಕೇಳಿದ್ರೆ
4 ಸ್ಟಾರ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಚೆನ್ನಾಗಿದೆ ಇದು. ಸೆಟ್ ಆಫ್ 3ನೂ ಪ್ಯಾಕೇಜ್ ಏನು ಡ್ಯಾಮೇಜ್ ಇಲ್ಲದೆ ನೀಟಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅದರದ್ದು ಪ್ರೈಸು ಮತ್ತು ಕಲರ್ಸ್ ಏನಿಲ್ಲ, ಇನ್ ಕೇಸ್ ನನಗೇನು ಸಿಕ್ಕಿದೆಯೋ ನಾನು ಅದನ್ನು ಪ್ರೆಸೆಂಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಇದು ಕೂಡ ಸ್ಯಾರಿ ಕವರಿಂಗೆ. ನನಗೆ ಸಿಂಗಲ್ ಸ್ಯಾರೀಸ್ ಇಡೋದಕ್ಕೆ ಬೇಕಾಗಿತ್ತು. ಒಂದಕ್ಕೊಂದು ಏನಾದರೂ ನಿಮಗೆ ಎಂಬ್ರಾಯ್ಡ್ರಿ ಇದ್ದರೆ, ಇಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದ್ದರೆ, ಆ ಸ್ಯಾರಿ ಮೇಲೆ ವರ್ಕ್ ಇದ್ದರೆ ಬೇರೆ ಸ್ಯಾರಿಗಳಿಗೆಲ್ಲ ತಗಲಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನನಗೆ ಸಿಂಗಲ್ ಸ್ಯಾರಿನ ಎತ್ತಿಟ್ಕೊಳ್ಳೋ ಅಂಥದ್ದು ಬೇಕಾಗಿತ್ತು. ಅದಕ್ಕೆ ಇದು ಬೆಸ್ಟ್ ಅಂತ ಅನ್ನಿಸ್ತು. ಇದು ಸೆಟ್ ಆಫ್ 10 ಬರುತ್ತೆ. ಇದು ಕೂಡ ಅಷ್ಟೇ ಯಾವ ಸ್ಯಾರಿ ಇದೆ ಅಂತ ನಮಗೆ ಕಾಣ್ತಾ ಇರುತ್ತೆ ಸ್ಯಾರಿಗೆಲ್ಲನೂ. ಇದರಲ್ಲಿ 1 or 2 ಪೀಸಸ್ ಏನೋ ಒಂದು ಸ್ವಲ್ಪ ಡ್ಯಾಮೇಜಿಂಗ್ ಅಂತ ಅನ್ನಿಸ್ತು. ಅಂದರೆ ಸೈಡಲ್ಲಿ ಆ ಗೋಲ್ಡನ್ ಕಲರ್ ಕಾಣ್ತಾ ಇದೆಯಲ್ಲ, ಅದೊಂಚೂರು ಹರಿದೋಗಿರೋ ಥರ ಕಾಣಿಸ್ತಾ ಇತ್ತು. ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು, ಅದೇನು ತುಂಬ ಡ್ಯಾಮೇಜಿಂಗ್ ಅಂತ ಅನ್ನಿಸ್ಲಿಲ್ಲ. ಇನ್ ಕೇಸ್ ನನಗೆ ಅನಿಸಿದ್ದನ್ನು ಏನು ಅನಿಸಿದೆ ನಾನು ಅದನ್ನು ಹಾನೆಸ್ಟಿಂದ ಹೇಳ್ತಾ ಇದ್ದೀನಿ. ಇದು ಕೂಡ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀನಿ. ಅದು ಒಂಚೂರು ಪ್ಯಾಕಿಂಗ್ ಬಿಟ್ಬಿಟ್ರೆ ಬೇರೆ ಏನೂ ಇರಲಿಲ್ಲ. ನಾನು ಫಸ್ಟ್ ನೋಡಿದಾಗ ನಂಗೆ ಸಡನ್ನಾಗಿ ಗೊತ್ತಾಗಲಿಲ್ಲ. ಆಮೇಲಿಂದ ಅಭಿನವ್ ತೋರಿಸ್ತಾ ನೋಡಿ ಇದೊಂಚೂರು ಡ್ಯಾಮೇಜ್ ಇದೆ ಅಂತ ಹೇಳ್ಬಿಟ್ಟು. ಇದು ಕೂಡ ವ್ಯಾಲ್ಯೂ ಫಾರ್ ಮನಿ ಅಂತೀನಿ. ಇದ್ರದ್ದು ರೇಟಿಂಗ್ ಕೇಳಿದ್ರೆ 4 ಸ್ಟಾರ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಜವಾಗ್ಲೂ ಚೆನ್ನಾಗಿತ್ತು. ಯಾವುದೂ ನಿಜವಾಗ್ಲೂ ನಾನು ದುಡ್ಡು ಕೊಟ್ಟು ತರಿಸ್ಕೊಂಡಿರೋದು. ನನಗೆ ಯಾವುದೇ ರೀತಿಯ ಸ್ಪಾನ್ಸರರ್ ವೀಡಿಯೋಸ್ ಅಲ್ಲ ಇದು. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಯಾಕೆ 2 ಥರ ತರಿಸ್ಕೊಂಡೆ ಅಂತ ಹೇಳಿದ್ರೆ, ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ಮಾತ್ರ ಈ ಸಿಂಗಲ್ಸಲ್ಲಿ ಇಡೋಕ್ಕಾಗುತ್ತೆ. ಇದರಲ್ಲಿ ಇಟ್ಟರೆ ಮತ್ತೆ ಅದೇ ಥರನೇ ಮೆಸ್ಸಿ ಆಗುತ್ತೆ. ಇದರಲ್ಲಿ ಸ್ವಲ್ಪ ದೊಡ್ಡ ಸ್ಯಾರೀಸ್ನೆಲ್ಲ ಆರಾಮಾಗಿ ಮಡಚಿ ಇಟ್ಕೋಬೋದು. ಮತ್ತು ಎಲ್ಲಿಗಾದರೂ ಹೊರಟ್ರೆ ನೀವು 2-3 ಸ್ಯಾರಿನ ಒಂದು ಬ್ಯಾಗಲ್ಲಿ ಕವರ್ ಮಾಡ್ಕೋಬೋದು. ಅದಕ್ಕೆ ಫಸ್ಟ್ನೇ ತರಿಸ್ಕೊಂಡಿದ್ದೀನಿ. ಮತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕೂಡ ಇದೆ. ಇದು ಅಷ್ಟೇ. ಇದು ಸಿಂಗಲ್ ಸ್ಯಾರೀಸ್ ಯಾಕೆ ತರಿಸಿದ್ದೀನಿ ಅಂತ ಹೇಳಿದ್ರೆ, 2 ಮಿಕ್ಸ್ ಆ್ಯಂಡ್ ಮ್ಯಾಚ್ ಇರಲಿ ಅಂತ ಹೇಳ್ಬಿಟ್ಟು, ಸೇಮ್ ಅದೇ ಥರ ಡ್ಯಾಮೇಜಿಂಗ್ ಏನು ಆಗದೆ ಇರಲಿ ಅಂತ ಹೇಳ್ಬಿಟ್ಟು, ಅದಕ್ಕೆ 2 ಸೇರಿಸಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ತರಿಸಿದ್ದೀನಿ. 2 ಥರನೂ ಸ್ಯಾರೀಸ್ನ ನೀಟಾಗಿ ಎತ್ತಿಟ್ಕೋಬೋದು. ಬ್ಯಾಗ್ ಥರ ಎಲ್ಲ ಬರುತ್ತೆ, ಅದು ನಂಗೆ ಇಷ್ಟ ಆಗಲ್ಲ. ಯಾಕೆಂದರೆ ಅದಕ್ಕಿಂತ ವಾರ್ಡ್ರೋಬ್ಸಲ್ಲಿ ಇಡೋದನ್ನೇ ವಾಸಿ. 2 ಚೆನ್ನಾಗಿದೆ. ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ತರಿಸ್ಕೊಳ್ಳಿ. ನನಗಂತೂ ತುಂಬಾ ಇಷ್ಟ ಆಯಿತು. 2 ಅಟ್ ಎ ಟೈಮೇ ಬಂತು. ನಾನು ಯಾವುದಾದ್ರೂ ಒಂದು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಅದು ಕ್ವಾಲಿಟಿ ನೋಡ್ಬಿಟ್ಟು ನನಗೆ 2 ಇರಲಿ ಅಂತ ಅನ್ನಿಸ್ತು. 2 ಇಟ್ಕೊಂಡಿದ್ದೀನಿ. ಇವಾಗಿದು ಆಯಿಲ್ ತೆಗಿಯೋದಕ್ಕೆ ಇದೊಂಥರ ನೆಲ್ಲಿ ಥರನೇ ಕಾಣಿಸ್ತಾ ಇದೆ ನೋಡಿ. ಸ್ಟೀಲಿಂದ ಇದು, ಪ್ಲಾಸ್ಟಿಕ್ಕಿಂದ ಕೂಡ ಇದೆ. ಪ್ಲಾಸ್ಟಿಕ್ಕಿಂದ ದಯವಿಟ್ಟು ಬೈ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಸ್ಟೀಲ್ ಆಗಿರೋದ್ರಿಂದ ನಾನು ತರಿಸಿದ್ದೀನಿ. ನಂಜುಂಡೇಶ್ವರ ಇದ್ದಾಗ ನನಗೆ ಆಯಿಲೆಲ್ಲ ಅವರೇ ತೆಗೆದು ಕೊಡ್ತಾಯಿದ್ರು. ನಾನು ಆಯಿಲ್ನೆಲ್ಲನೂ ಬಾಕ್ಸಲ್ಲಿ ಹಾಕಿ ಇಟ್ಟಿರೋದ್ರಿಂದ ನಂಗೆ ಇದು ಬೇಕು ಅಂತ ಅನ್ನಿಸ್ತಿತ್ತು. ಇವಾಗ ಅವರು ಸ್ವಲ್ಪ ಟೈಮಲ್ಲಿ ಇರೋದಿಲ್ಲ, ನಂಗೆ ಅವಾಗ ತಕ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನ್ನಿಸ್ತಿತ್ತು. ನಾನು ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದೆ. ಅದು ಸೇಮ್ ನಲ್ಲಿ ನೀರು ಹೇಗೆ ಬರುತ್ತೆ ಅದೇ ರೀತಿಯೇ ನೀಟಾಗಿ ಬರುತ್ತೆ. ಸ್ವಲ್ಪ ಮೇಲ್ಗಡೆಯಿಂದ ಪಂಪ್ ಹೊಡೆದ್ರಾಯ್ತು. ನಾವು ಚಿಕ್ಕವರಿದ್ದಾಗ ಸೈಕಲಿಗೆ ಹೆಂಗೆ ಪಂಪ್ ಹೊಡಿತೀವಿ ನೋಡಿ, ಅದೇ ಥರನೇ ಬರುತ್ತೆ. ಚೆನ್ನಾಗಿತ್ತು. ಅಭಿನವ್ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಆಶ್ಚರ್ಯವಾಗಿ. ನನಗೆ ಆನ್ಲೈನಲ್ಲಿ ಸಿಕ್ಕಿದ್ದು ನನಗೂ ಒಂದು ಖುಷಿ ಆಯಿತು. ಇದೆಲ್ಲ ಸಣ್ಣದು ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಹೋಗ್ತೀವಿ ನೋಡೋಕ್ಕಾಗಲ್ಲ, ಚಿಕ್ಕದು ಆ ಥರದ್ದೆಲ್ಲ ಇರುತ್ತೆ. ಅದರಿಂದ ನಾನು ಆನ್ಲೈನಲ್ಲಿ ತರಿಸ್ದೆ. ಇನ್ ಕೇಸ್ ನಾವೇನಾದರೂ ಹಾಗೆ ಬಿಟ್ಬಿಟ್ರೆ, ಯಾವಾದರೂ ಮಕ್ಕಳಿದ್ದು ಅವೇನಾದರೂ ಪಂಪ್ ಮಾಡಿದ್ರೆ ಹೋಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಇದು ಕೊಟ್ಟಿದ್ದಾರೆ. ಅದು ಕೂಡ ಸೇಫ್ಟಿ ಮೆಷರು. ನಂಗೆ ಅದು ಕೂಡ ಇಷ್ಟ ಆಯಿತು. ತುಂಬಾ ಚೆನ್ನಾಗಿತ್ತು. ಯಾವಾಗಾದರೂ ಇನ್ ಕೇಸ್ ಮನೇಲಿ ಎಲ್ಲ ವಸ್ತುಗಳು ಇರಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ತರಿಸ್ದೆ. ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಎಣ್ಣೆದು ಕ್ಯಾನ್ ಏನಾದರೂ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇದಂತೂ ತರಿಸ್ಕೊಳ್ಳಿ, ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಮೇಲ್ಗಡೆಯಿಂದ ಪುಷ್ ಮಾಡಿದ್ರೆ ಸಾಕು. ಅದ್ರ ಜೊತೆ ಒಂದು ಬಾಟ್ಲು ಬಂದಿತ್ತು. ಅದು ಪ್ಲಾಸ್ಟಿಕ್ಕಿಂದ ಬಂದಿತ್ತು. ನಾನು ಗಾಜಿಂದು ಅಂತ ಅಂದ್ಕೊಂಡೆ. ನಾನು ಅದರಲ್ಲಿ ಓದಲಿಲ್ಲ ಅದಕ್ಕೋಸ್ಕರ. ಆದರೆ ನನಗದು ಆಯಿಲ್ದು ಇದು ಇಷ್ಟ ಆಯಿತು. ಅದಕ್ಕೆ ಇದು ಪ್ಲಾಸ್ಟಿಕ್ಕಿಂದು ಬಂದರೂ ಬರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಮತ್ತೆ ರಿಟರ್ನ್ ಹಾಕೋದು ಅದು ಬೇಡ ಅಂತ ಹೇಳ್ಬಿಟ್ಟು ಅದ್ರದ್ದು ದುಡ್ಡು ಹಾಕಿದ್ದೀನಿ. ಅದು ಬೇರೆ ಯಾವುದು ಕಲರ್ಸಲ್ಲಿ ಅವೈಲಬಲ್ ಇರಲಿಲ್ಲ, ಒಂದೇ ಕಲರಲ್ಲೇ ಅವೈಲಬಲ್ ಇತ್ತು. ಇದು ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಇದು ಲೇಡೀಸ್ ಐಟಮ್ ಅಂತಲೇ ಹೇಳಬೇಕು. ಏನಾದರೂ ಚಿಕ್ಕ ಪುಟ್ಟದನ್ನೆಲ್ಲ ಅಂಗಡೀಲಿ ಹೋಗಿ ತರೋದಕ್ಕೆ ಆಗೋದಿಲ್ಲ ಕೆಲವು ಟೈಮು. ನಮಗಂತೂ ಇಲ್ಲಿ ಅಂದರೆ ರೂರಲ್ ಸೈಡ್ ಇರೋರಿಗೆ ಇದೆಲ್ಲ ಸ್ವಲ್ಪ ಅವೈಲಬಲ್ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ. ನಾನು ಅದಕ್ಕೆ ಇದನ್ನು ತರಿಸ್ಕೊಂಡೆ. ಸ್ವಲ್ಪ ನಿಮ್ಗೆ
ಏನಾದರೂ ಬ್ರಾ ಕಂಫರ್ಟಬಲ್ ಇರಲಿಲ್ಲ ಅಂತ ಹೇಳಿದ್ರೆ ಸೈಜ್ದೇನಾದರೂ ಹೆಚ್ಚು ಕಮ್ಮಿ ಆಗಿದರೆ ಈ ಥರ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಬಂದೆ. ಯಾಕಂತ ಹೇಳಿದ್ರೆ ನಮಗಿಲ್ಲಿ ಸಿಗಲ್ಲ. ನಾನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ಜ್ಞಾಪಿಸ್ಕೊಂಡು ಹೋಗಿದ್ದೆ, ಆದರೆ ಮರ್ತ್ಬಿಟ್ಟು ಬಂದಿದ್ದೆ. ಆನ್ಲೈನಲ್ಲಿ ರ್ಯಾಂಡಮಾಗಿ ಸರ್ಚ್ ಮಾಡಬೇಕಾದ್ರೆ ಇದು ಸಿಕ್ತು. ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ತೀನಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ ಕೇಸ್ ನಿಮ್ಗೇನಾದರೂ ಚಿಕ್ಕ ಸೈಜ್ ತೊಗೊಂಡು ಬಂದಿದ್ರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಅದನ್ನು ರೀಪ್ಲೇಸ್ಮೆಂಟ್ ಮಾಡೋದಕ್ಕಾಗಲ್ಲ. ಕೆಲವು ಟೈಮಲ್ಲಿ ತಂದಿರ್ತೀವಿ, ನೋಡ್ಕೊಂಡ್ರಲ್ಲ, ಆ ಥರದ್ದು ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಆವಾಗ ನೋಡಿ ಇದು ಕಲರ್ಸಲ್ಲಿ ಇನ್ನೂ ತುಂಬ ಕಲರ್ಸಲ್ಲಿ ಅವೈಲಬಲ್ ಇರೋದಿತ್ತು. ನನಗೆ ಯಾವ ಕಲರ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು 3 ಮಾತ್ರ ಸೆಟ್ ಆಫ್ 3 ಇತ್ತು. ನಾನು ಸೆಟ್ ಆಫ್ 3 ಮಾತ್ರ ತರಿಸಿದ್ದೀನಿ. ಟ್ರಾವೆಲಿಂಗ್ ಎಲ್ಲ ಹೋದಾಗ ತುಂಬ ಟೈಟಾಗಿ ಇನ್ನರ್ ವೇರ್ಸ್ನ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಮತ್ತು ಮನೇಲೂ ಎನಿ ಟೈಮ್ ಹಾಕ್ಕೊಂಡಿರೋರು ಇರ್ತಾರೆ, ಅವ್ರಿಗೆ ಕೂಡ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆವಾಗ ಸ್ವಲ್ಪ ಲೂಸ್ ಬೇಕು ಅಂತ ಅನಿಸಿದ್ರೆ, ಇನ್ ಕೇಸ್ ನಾವೇನಾದ್ರು ತೊಗೊಂಡು ಬಂದಿರ್ತೀವಿ, ಅದು ಜಾಸ್ತಿ ದಿವಸ ಇಟ್ಟಿರ್ತೀವಿ, ದಪ್ಪ ಆಗಿರ್ತೀವಿ, ಆವಾಗ ಕೂಡ ಆಗೋದಿಲ್ಲ ಇನ್ನರ್ ವೇರ್ಸು. ತುಂಬ ದುಡ್ಡು ಕೊಟ್ಟು ಅಂದಾಗ ಕೆಲವು ಸತಿ ಬೇರೆಯವ್ರಿಗೆ ಕೊಡಬೇಕು ಅನ್ಸಿದ್ರು ಬೇಜಾರಾಗುತ್ತೆ. ಅದನ್ನು ಹಾಗೆ ಇಟ್ಟು ವೇಸ್ಟ್ ಆಗುತ್ತೆ. ಆವಾಗೆಲ್ಲ ಇದು ಯೂಸ್ ಆಗುತ್ತೆ. ಈ ಥರ ಸಣ್ಣ ಪುಟ್ಟ ಐಟಮ್ಸ್ ಅಂತೂ ಲೇಡೀಸಿಗೆ ಭಾಳ ಹೆಲ್ಪ್ ಆಗುತ್ತೆ. ನನಗಂತೂ ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಭಾಳ ಖುಷಿ ಅಂತ ಅನ್ನಿಸ್ತು. ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀನಿ. ಇದಕ್ಕೆ 5 ಸ್ಟಾರೇ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರಾಡಕ್ಟ್ ಮಾತ್ರ ಹೇಳ್ಕೊಳ್ಳೋ ಅಷ್ಟು ತುಂಬಾ ಚೆನ್ನಾಗಿತ್ತು. ಅದರಿಂದ ಇದಕ್ಕೆ ಜಾಸ್ತಿ ಸ್ಟಾರ್ಸ್ನ ಕೊಡ್ತೀನಿ. ಚಿಕ್ಕ ಐಟಮ್ಸು ಹೆಣ್ಮಕ್ಳಿಗೆ ಭಾಳ ಖುಷಿ ಕೊಡುತ್ತೆ. ಅದರಲ್ಲಿ ಇದು ಒಂದು. ಅದರದ್ದು ಪ್ರೈಸ್ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಬೇರೆ ಕಲರ್ಸ್ ಕೂಡ ಸಿಗುತ್ತೆ. ನಿಮಗೆ ಇನ್ ಕೇಸ್ ಬೇಕು ಅಂತ ಹೇಳಿದ್ರೆ ನೀವಲ್ಲಿ ಸರ್ಚ್ ಮಾಡಿ, ನಿಮ್ಗೆ ಅದರಲ್ಲೇ ಕೋಡ್ಗಳು ಎಲ್ಲ ಇದೆ. ನಿಮಗೆ ಅದು ಕೋಡೆಲ್ಲ ಹಾಕಿದ ತಕ್ಷಣ ನಿಮಗೆ ಆರಾಮಾಗಿ ಮೀಶೋನಲ್ಲಿ ನಿಮಗೆ ಪ್ರಾಡಕ್ಟ್ಸ್ ಎಲ್ಲ ಸಿಕ್ಬಿಡುತ್ತೆ. ಇದು ನೆಕ್ಸ್ಟ್ ಪ್ರಾಡಕ್ಟ್ ನಾನು ತರಿಸಿದ್ದೀನಿ. ಅಭಿನವ್ದು ಜಾಸ್ತಿ ಕಾಟ. ಯಾವುದೇ ಪ್ರಾಡಕ್ಟ್ ಬಂದರೂ ಅವನೇ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಸರಿ ನೀನೇ ಓಪನ್ ಮಾಡು ಗುರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಅದರಲ್ಲಿ ಕಟ್ ಮಾಡೋಕ್ಕೆ ಹೋದ, ಅದರಲ್ಲಿ ಕಟ್ ಮಾಡಬೇಡ ಅಂಥೇಳಿ ಬೈದು ಆಮೇಲೆ ಹಿಂಗೆ ಓಪನ್ ಮಾಡಿಸ್ದೆ. ಇದು ಸ್ಟ್ರಾಸ್ ತರಿಸಿದ್ದೀನಿ. ಇದು ಸ್ಟ್ರಾ ಏನು ಅಂತ ಹೇಳಿದ್ರೆ ಸ್ಟೀಲಿಂದು ಸ್ಟ್ರಾ. ಬೇರೆ ಕಡೆ ಅಂದರೆ ಎಳ್ನೀರು ಕುಡಿಯೋದಕ್ಕೆ ಹೋಟ್ಲಿಗೆ ಎಲ್ಲಾದರೂ ಹೋದಾಗ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಇವಾಗ ಬೇಸಿಗೆ ಕಾಲ ಶುರುವಾಗ್ತಾ ಇದೆ, ಟ್ರಾವೆಲಿಂಗ್ ಎಲ್ಲಾದರೂ ಹೋಗಲೇಬೇಕು. ಟ್ರಾವೆಲಿಂಗಿಗೆ ಆಲ್ರೆಡಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದರಿಂದ ಇದು ನಾನು ಸ್ಟ್ರಾನ ತರಿಸಿದ್ದೀನಿ. ಮನೆಯಲ್ಲಿ ಒಂದು ಸೆಟ್ ಇರಲಿ, ಗಾಡೀಲಿ ಒಂದು ಸೆಟ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಕಾರಿಗೆ ಒಂದು ಸೆಟ್ಟು, 2 ವೀಲರಿಗೆ ಒಂದು ಸೆಟ್ಟು ಅನ್ನೋ ಥರ. ಮನೇಲಿ ಇನ್ನೇನು ಆರಾಮಾಗಿ ಕುಡಿತಾನೆ. ಇನ್ನೊಂದು ಸೆಟ್ ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಕ್ಲೀನ್ ಮಾಡೋಕ್ಕೆ ಒಂದು ಸಣ್ಣ ಬ್ರಷ್ ಕೂಡ ಕೊಟ್ಟಿರ್ತಾರೆ. ಅದಂತೂ ಭಾಳ ಹೆಲ್ಪ್ ಆಗಿದೆ. ಯಾಕೆಂದರೆ ಈ ಥರ ಸಣ್ಣಗಿದ್ದಾಗ ಅದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಭಿನವು ಅದನ್ನು ಇಟ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ನೋಡ್ತಾ ಇದ್ದಾನೆ. ಆಲ್ರೆಡಿ ಅವ್ನು ಕುಡ್ದಿದ್ದಾನೆ. ಇದನ್ನು ಸ್ಟ್ರಾನ ಯೂಸ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ಕುಡ್ದ. ಚೆನ್ನಾಗಿದೆ, ಪ್ಲಾಸ್ಟಿಕ್ಕಿಂದ ಹೇಗಿದೆ ಅದೇ ಥರ ಇದೆ ಅಂತ ಹೇಳ್ದ. ನನಗೂ ಇಷ್ಟ ಆಯಿತು. ಪ್ಲಾಸ್ಟಿಕ್ಕಿಂದೆಲ್ಲ ನಿಜವಾಗ್ಲೂ ಯೂಸ್ ಮಾಡಬಾರ್ದು. ನನ್ನ ಹತ್ರ ಒಂದೇ ಒಂದಿತ್ತು, ಅದಕ್ಕೆ ಇದು ರ್ಯಾಂಡಮಾಗಿ ಚೆಕ್ ಮಾಡಬೇಕಾದ್ರೆ ಇದು ನನಗೆ ಸಿಕ್ತು. ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ. ಇದಕ್ಕೆ ಕೇಳಿದ್ರೆ 5 ಸ್ಟಾರ್ ಕೊಡ್ತೀನಿ. ಈ ಥರ ಸಣ್ಣ ಪುಟ್ಟ ಐಟಮ್ಸು ಭಾಳ ಹೆಲ್ಪ್ ಆಗುತ್ತೆ. 2 ಒಂಥರ ಕರ್ವ್ ಇರೋ ಥರ ಬರ್ತಾಯಿತ್ತು. ಈ ಫ್ರೂಟಿ ಎಲ್ಲ ತೊಗೊಂಡಾಗ ಸ್ವಲ್ಪ ಶೇಪ್ ಇರುತ್ತೆ ನೋಡಿ, ಆ ಥರ ಬಂದಿತ್ತು. ಇನ್ನೆರಡು ಸ್ಟ್ರೈಟ್ ಬಂದಿತ್ತು. ನಾನು 2 ಆರ್ಡ್ರ್ ಮಾಡಿದ್ದೆ. 2 ಸೆಟ್ಟು ಅಂದರೆ 1 ಸೆಟ್ಟಲ್ಲಿ 2 ಬಂದಿದೆ. ನನಗೆ ಗೊತ್ತಿರಲಿಲ್ಲ 2 ಬರುತ್ತೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಇತ್ತು, ಆದರೆ ನಾನು ಓದಲಿಲ್ಲ. ರ್ಯಾಂಡಮಾಗಿ ಚೆಕ್ ಮಾಡ್ತಾ ಇದ್ದೆ. ಅಲ್ಲಿ ಸ್ವಲ್ಪ ಬ್ಯುಸಿ ಕೂಡ ಇದೆ. ಸರಿ ಎಷ್ಟೋ ಬರಲಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದೆ. ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ. ಯೂಸ್ ಮಾಡ್ಕೊಳ್ಳಿ. ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಪ್ಲಾಸ್ಟಿಕ್ಕಿಂದ್ರಲ್ಲಿ ಕೊಡ್ತಾಯಿದ್ರೆ ದಯವಿಟ್ಟು ಈ ಥರದ್ದು ಶಿಫ್ಟ್ ಆಗಿ. ನಾನಂತೂ ಇದನ್ನು ಭಾಳ ರೆಕಮೆಂಡ್ ಮಾಡ್ತೀನಿ. ಇನ್ ಕೇಸ್ ಇಷ್ಟ ಆದರೆ ತರಿಸ್ಕೊಳ್ಳಿ, ಮನೇಲಿ ಯೂಸ್ ಮಾಡಿ. ಅಭಿನವ್ಗೂ ನನಗೂ ಇಬ್ಬರಿಗೂ ಇಷ್ಟ ಆಯಿತು. ಪ್ಲಾಸ್ಟಿಕ್ಕಿಂದು ಬದಲಿಗೆ ಈ ಥರ ಸ್ಟೀಲಿನ ಪ್ರಾಡಕ್ಟ್ನ ಯೂಸ್ ಮಾಡೋದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಯಾವುದು ಸ್ಪಾನ್ಸರರ್ ವೀಡಿಯೋಸ್ ಅಲ್ಲ, ನಾನು ದುಡ್ಡು ಕೊಟ್ಟು ನನಗೆ ಇಷ್ಟ ಆಗಿದ್ದ ಪ್ರಾಡಕ್ಟ್ನ ಮಾತ್ರ ತರಿಸಿದ್ದೀನಿ. ಅದರದ್ದು ಪ್ರೈಸು ಲಿಂಕ್ ಕೂಡ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಗೇನೇ ಏನಾಯಿತು ಅಂತ ಹೇಳಿದ್ರೆ ಬ್ಲೌಸೂ ಅದೇ ಟೈಮಿಗೆ ಬಂತು. ಅದನ್ನು ನಾವು ಚೆಕ್ ಮಾಡೋವಾಗಲೇ ಬಂತು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ನಿಜ ನಂಗೆ ಆನ್ಲೈನಲ್ಲಿ ಇಷ್ಟು ಚೆನ್ನಾಗಿರೋ ಬ್ಲೌಸ್ ಬರುತ್ತೆ ಅಂತ ನಾನು ದೇವ್ರಾಣೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಕೂಡ ತೆಗಿಯೋಕ್ಕೆ ಬರದೆ ಅಭಿನವ್ ಕಾಟಕ್ಕೆ ಹೆಂಗೆಂಗೋ ಓಪನ್ ಮಾಡಿದೆ. ನನಗೆ ಸೈಜ್ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತು. ಇನ್ ಕೇಸ್ ಇದು ಮಾತ್ರ 5 ಸ್ಟಾರ್ ಅಲ್ಲ 10 ಸ್ಟಾರ್ ಇದ್ದಿದ್ರು ಕೊಡಬೇಕಾಗಿತ್ತು. ನಿಜವಾಗ್ಲೂ ಚಿಕ್ಕಪೇಟೆಗೆಲ್ಲ ಹೋದರೆ ಈ ಬೆಲೆಗೆ ನಿಜವಾಗ್ಲೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರೋ ಬ್ಲೌಸ್ ಇದು.
ನನಗೆ ಕಲರು ಭಾಳ ಇಷ್ಟ ಆಯಿತು. ಯಾಕೆಂದರೆ ವೈಟ್ ಮತ್ತು ಗೋಲ್ಡನ್ ಕಲರ್ ಇದ್ಬಿಟ್ರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ರೇಷ್ಮೆ ಸೀರೆಗಳನ್ನೆಲ್ಲ ಉಟ್ಕೋಬೋದು. ರೆಡ್ಡು, ಗೋಲ್ಡನ್ ಕಲರು, ಬ್ಲೂ ಆ ಥರದ್ದು ಎಲ್ಲದೂ ಉಟ್ಕೋಬೋದು. ಅದಕ್ಕೆ ನಾನು ಇದೊಂದು ಬ್ಲೌಸ್ ತರಿಸೆ. ಸ್ವಲ್ಪ ಸೈಜ್ ದೊಡ್ಡದು ಅಂತ ಅನ್ನಿಸ್ತು, ಇರಲಿ ಅಂತ ಇಟ್ಟಿದ್ದೀನಿ. ಅಮ್ಮಂಗಾಗುತ್ತೆ, ಇಲ್ಲಾಂದರೆ ತಂಗಿಗಾಗುತ್ತೆ. ನನಗೆ ಬೇರೆ ಆರ್ಡ್ರ್ ಮಾಡಿದ್ದೀನಿ. ಇದು ಮಾತ್ರ ನಂಗೆ ನೋಡಿದ ತಕ್ಷಣ ಭಾಳ ಖುಷಿಯಾಯಿತು. ಮೆಟೀರಿಯಲ್ಲು ಅಷ್ಟೇ ತುಂಬಾ ಚೆನ್ನಾಗಿದೆ. ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಮೆಟೀರಿಯಲ್ಸ್ ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ ಅದನ್ನು ಹಾನೆಸ್ಟಿಯಿಂದ ಹೇಳಿದ್ದೀನಿ, ಯಾವ್ದು ಚೆನ್ನಾಗಿಲ್ಲ ಅದನ್ನು ಏನು ಚೆನ್ನಾಗಿಲ್ಲ ಅಂತಲೇ ರಿಜೆಕ್ಟ್ ಮಾಡ್ತೀನಿ. ನಂಗೆ ಆಲ್ಮೋಸ್ಟ್ ಅಲ್ಲಿ ನಾನು ತರಿಸಿದ್ದ ಪ್ರಾಡಕ್ಟ್ ಎಲ್ಲದೂ ಇಷ್ಟ ಆಗಿದೆ. ಆ ಟ್ರಾವೆಲಿಂಗ್ ಬ್ಯಾಗ್ ಒಂದು ಸ್ವಲ್ಪ ಅಷ್ಟೊಂದು ಇಷ್ಟ ಆಗಲಿಲ್ಲ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಹ್ಯಾಂಡ್ ವರ್ಕ್ ಅಂತೂ ತುಂಬಾ ಪ್ರಿಟಿಯಾಗಿತ್ತು ಅಂತಲೇ ಹೇಳ್ಬೋದು. ಕ್ವಾಲಿಟಿ ಮಾತ್ರ ಅಮೇಝಿಂಗ್. ನಾನು ಹಾಕಿ ನೋಡಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಸೈಜ್ ದೊಡ್ಡದಿದ್ದರಿಂದ ವೈಟ್ ಕಲರ್ನ ಸ್ವಲ್ಪ ಹ್ಯಾಂಡ್ಲ್ ಮಾಡೋದು ಕಷ್ಟ ಆಗುತ್ತೆ, ಹಾಕ್ಕೊಂಡ್ರೆ ಎಲ್ಲ ಕೊಳೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಬ್ಯಾಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಪ್ರೀತಿ ಅಂತಲೇ ಹೇಳ್ತೀನಿ. ಸೂಪರಾಗಿ ಬಂದಿತ್ತು. ಇದರಲ್ಲಿ ಕಲರ್ಸ್ ಅಂತೂ ಮಸ್ತಾಗಿದೆ. ಗ್ರೀನ್ ಕಲರ್ ಅಂತೂ ರವ ಅಂತ ಇದೆ. ರೆಡ್ ಕಲರ್ ಅಂತೂ ಉರಿತಾ ಇತ್ತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರೋ ಕಲರ್ಸ್ ಕೂಡ ಇದರಲ್ಲಿ ಅವೈಲಬಲ್ ಇದೆ. ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ಮಿಸ್ ಮಾಡಿದ್ರೆ ತರಿಸ್ಕೊಳ್ಳಿ. ನಾನಂತೂ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ. 10 ಸ್ಟಾರ್ ಇದ್ರೂ ಇದು ಕೊಡ್ತಾ ಇದ್ದೆ ನಾನಂತೂ. ಕ್ವಾಲಿಟಿ ವೈಸ್ ಮಾತ್ರ ಅದ್ಭುತ ಅಂತಲೇ ಹೇಳ್ತೀನಿ. ಹಿಂದೆಗಡೆ ನೆಟ್ಟೆಡ್ ಇತ್ತು. ನೆಟ್ಟೆಡ್ ಮಾತ್ರ ಕ್ವಾಲಿಟಿನೂ ಚೆನ್ನಾಗಿತ್ತು. ಕೆಲವು ನೆಟ್ಟೆಡ್ ಇದ್ದರೆ ಚೆನ್ನಾಗೇ ಇರಲ್ಲ ಕ್ವಾಲಿಟಿ, ಇದು ನೆಟ್ ಇದ್ರೂ ಕೂಡ ಚೆನ್ನಾಗಿತ್ತು. ಹ್ಯಾಂಡು ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಇರೋದಿದೆ. ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು. ಸೇಮ್ ಮದುವೆಗೆ ಏನಾದರೂ ಹುಡುಗಿ ಏನಾದರೂ ತುಂಬ ಒಂದು 5,000 10,000 ಕೊಡಿಸ್ಬಿಟ್ಟು ಹೇಗೆ ಬ್ಲೌಸಿಗೆ ಡಿಸೈನ್ ಮಾಡಿಸ್ಕೊಂಡಿರ್ತಾರೆ ನೋಡಿ, ಅದೇ ಥರನೇ ಇತ್ತು. ವ್ಯಾಲ್ಯೂ ಫಾರ್ ಮನಿ. ಮಿಸ್ ಮಾಡದೆ ಯಾರಿಗಾದರೂ ಬೇಕಿದ್ರೆ ಬೇಜಾನ್ ಕಲರ್ಸಲ್ಲಿದೆ, ಬೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾನಂತೂ ಸೂಪರಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅದರದ್ದು ಲಿಂಕ್ ಇಲ್ಲಿ ಹಾಕಿದ್ದೀನಿ. ಲವ್ ಯು ಗೈಸ್. ಬಾಯ್ ಬಾಯ್.